ರಾಮನಗರ ಜಿಲ್ಲೆ ಹೆಸರು ಬದಲಾವಣೆ ಮಾಡಬೇಕಂತ ಸಿಎಂ ಅವರಿಗೆ ಮನವಿ ಮಾಡಲಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ರಾಮನಗರ ಉಸ್ತುವಾರಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ನಮ್ಮ ಜೊತೆಗಿದ್ದೀರಾ ಸರ್. ನಮಸ್ಕಾರ. ರಾಮನಗರ ಜಿಲ್ಲೆ ಹೆಸರನ್ನ ಬದಲಾವಣೆ ಮಾಡಿ ಅಂತ ಸಿಎಂಗೆ ಮನವಿ ಕೊಟ್ಟಿದ್ದೀರಾ ಸರ್. ಅಂದರೆ ಬೆಂಗಳೂರು ದಕ್ಷಿಣ ಜಿಲ್ಲೆನ ಯಾವ ರೀತಿ ಮನವಿ ಕೊಟ್ಟಿದ್ದೀರಾ, ಏನು ಬದಲಾವಣೆ ಆಗಬೇಕು ಸರ್? ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರಿಡಬೇಕು ಅಂತೇಳಿ ಶಿವಕುಮಾರ್ ಅವರು, ನಾನು ಮತ್ತು ಜಿಲ್ಲೆಯ ಎಲ್ಲ ಮುಖಂಡರು ಮನವಿ ಕೊಟ್ಟಿದ್ದೇವೆ. ಇದರಲ್ಲಿ ಯಾವ ರಾಜಕಾರಣವೂ ಇಲ್ಲ ಸರ್. ಈಗ ಹೆಸರು ಬದಲಾವಣೆ ಯಾಕೆ ಆಗ್ಬೇಕು ಸರ್? ಇಷ್ಟು ದಿನ ಇರಲಿಲ್ಲ, ಇವಾಗ ಏನಕ್ಕೆ ರಾಮನಗರವನ್ನು ಹೆಸರು ಬದಲಾವಣೆ ಮಾಡ್ಬೇಕಂತಾರೆ? ಈಗ ಬಳ್ಳಾರಿಗೆ ವಿಜಯನಗರ ಅಂತ ಮಾಡಿದ್ರಲ್ಲ, ಅದು ಜಿಲ್ಲೆ ಡಿವೈಡ್ ಆದಾಗ ಮಾಡಿದ್ದಂತೆ ಅಲ್ಲ. ಇಲ್ಲಿ ಈಗ ಗುಲ್ಬರ್ಗಾಗೆ ಕಲಬುರ್ಗಿ ಅಂತ ಮಾಡಿದ್ರು. ಈ ರೀತಿ ಅವಾಗವಾಗ ಮಾಡ್ತಾ ಇರ್ತಾರೆ. ಇಲ್ಲೇನಂದರೆ ಕಾರಣ, ಹಿಂದೆ ದೊಡ್ಡ ಜಿಲ್ಲೆ ಆಗಿತ್ತು ಬೆಂಗಳೂರು ಜಿಲ್ಲೆ. ರಾಮಕೃಷ್ಣ ಹೆಗ್ಡೆ ಅವ್ರ ಕಾಲದಲ್ಲಿ ಅರ್ಬನ್ನು ರೂರಲ್ ಅಂತ ಮಾಡಿದ್ರು. ರೂರಲ್ಲಲ್ಲಿ ಮತ್ತೆ ಇವರು ಕುಮಾರಸ್ವಾಮಿ ಅವರು ಸಿ ಎಮ್ ಆಗಿದ್ದಾಗ ರೂರಲ್ ಜಿಲ್ಲೆನ ಡಿವೈಡ್ ಮಾಡಿ ಗ್ರಾಮಾಂತರ 4 ತಾಲೂಕು, ಇನ್ನೊಂದು 4 ತಾಲೂಕು ರಾಮನಗರ ಜಿಲ್ಲೆ ಅಂತ ಮಾಡಿದ್ರು. ಇದೆಲ್ಲ ಕೂಡ ಹಿಂದೆ ಬೆಂಗಳೂರು ಜಿಲ್ಲೆನಲ್ಲೇ ಇತ್ತು. ಅಂದರೆ ಈಗ ಕುಮಾರಸ್ವಾಮಿ ಅವರಿಗೆ ಟಕ್ಕರ್ ಕೊಡಲಿಕ್ಕೆ ಈ ರೀತಿ ಮಾಡ್ತಾ ಇದ್ದೀರಾ ಸರ್? ಈಗ ನಾವೆಲ್ಲ ಬೆಂಗಳೂರು ಜಿಲ್ಲೆ, ಅದಕ್ಕೆ ರಾಮನಗರ ಅಂತಿತ್ತಲ್ಲ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಒಂದು ಸೆಂಟಿಮೆಂಟ್ ಅಷ್ಟೇ. ಯಾರಿಗೂ ಟಕ್ಕರ್ ಕೊಡೋ ವಿಚಾರನೂ ಇಲ್ಲ, ರಾಜಕೀಯನೇ ಇಲ್ಲ ಇದರಲ್ಲಿ. ಹಿಂದೆ ಬೆಂಗಳೂರು ಜಿಲ್ಲೆನಲ್ಲೇ ಇತ್ತಲ್ಲ, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಅಷ್ಟೇ. ಅದರಲ್ಲಿ ಯಾವ ರಾಜಕೀಯನೂ ಇಲ್ಲ ಸರ್. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡೋದ್ರಿಂದ ಹೆಚ್ಚಿನ ಅಭಿವೃದ್ಧಿ ಏನಾದರೂ ಆಗುತ್ತಾ ಅಂತ ರಾಮನಗರ ಭಾಗಕ್ಕೆ, ಕನಕಪುರ, ಚನ್ನಪಟ್ಟಣಲೆಲ್ಲ? ಹೆಸರು ಬದಲಾವಣೆ ತಕ್ಷಣ ಅಭಿವೃದ್ಧಿ ಆಗುತ್ತಾ? ಖಂಡಿತ ಆಗಲ್ಲ. ಯಾವ ರೀತಿ ಹಿಂದೆ ರಾಮನಗರ ಜಿಲ್ಲೆಯಲ್ಲಿ ಏನು ಅಭಿವೃದ್ಧಿ ಆಗ್ತಿತ್ತೋ ಅದೇ ಅಭಿವೃದ್ಧಿ ಕೆಲಸಗಳು ಈಗಲೂ ಕೂಡ ಮುಂದುವರಿಯುತ್ತೆ. ಜಿಲ್ಲೆ ಹೆಸರು ಬದಲಾವಣೆ ಆದ ತಕ್ಷಣ ಅಲ್ಲೇನು ಜಮೀನು ಬೆಲೆ 4 ಪಟ್ಟಾಗಲ್ಲ, ಅಥವಾ ಇನ್ಯಾವುದಾದ್ರೂ ಇದ್ದಕ್ಕಿದ್ದಂಗೆ ರಾಜಕೀಯ ಬದಲಾವಣೆಗಳು ಏನಾಗೋದಿಲ್ಲ. ಸೆಂಟಿಮೆಂಟ್ ಮೇಲೆ ಇದು ಹೆಸರು ಬದಲಾವಣೆ ಆಗಿದೆ ಅಷ್ಟೇ. ಸರ್, ಅಂದರೆ ಡಿ ಕೆ ಶಿವಕುಮಾರ್ ಅವರ ಸಹೋದರರ ರಾಜಕೀಯ ಹಿತಾಸಕ್ತಿಗಾಗಿ ಈ ಒಂದು ಹೆಸರು ಬದಲಾವಣೆ ಆಗ್ತಾ ಇದೆ ಅಂತಕ್ಕಂಥ ಚರ್ಚೆಗಳಿವೆ. ವಿಪಕ್ಷದವರು ಟೀಕೆ ಮಾಡ್ತಾರೆ, ವಿಪಕ್ಷದವರು ಈ ಥರ ಹೇಳ್ತಾರೆ ಅಷ್ಟೇ. ಅವ್ರ ಮಾತಲ್ಲಿ ಹುರುಳಿಲ್ಲ. ಸರ್, ಯಾವಾಗ ಹೆಸರು ಬದಲಾವಣೆ ಆಗ್ಬೋದು ಸರ್? ಇದು ನೋಟಿಫಿಕೇಷನ್ ಆಗಬೇಕು, ಪಬ್ಲಿಕ್ ನೋಟಿಫಿಕೇಷನ್ನು, ಆಮೇಲೆ ಕ್ಯಾಬಿನೆಟ್ ಬರುತ್ತೆ. ಒಂದೊಂದು ತಿಂಗಳಾಗುತ್ತೆ. ಇದಿಷ್ಟು ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಸಂಜಯ್, ವಿಸ್ತಾರ ನ್ಯೂಸ್, ಬೆಂಗಳೂರು. ರಾಮನಗರ ಜಿಲ್ಲೆ ಹೆಸರು ಬದಲಾವಣೆ ಮಾಡಬೇಕಂತ ಸಿಎಂ ಅವರಿಗೆ ಮನವಿ ಮಾಡಲಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ರಾಮನಗರ ಉಸ್ತುವಾರಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ನಮ್ಮ ಜೊತೆಗಿದ್ದೀರಾ ಸರ್. ನಮಸ್ಕಾರ. ರಾಮನಗರ ಜಿಲ್ಲೆ ಹೆಸರನ್ನ ಬದಲಾವಣೆ ಮಾಡಿ ಅಂತ ಸಿಎಂಗೆ ಮನವಿ ಕೊಟ್ಟಿದ್ದೀರಾ ಸರ್. ಅಂದರೆ ಬೆಂಗಳೂರು ದಕ್ಷಿಣ ಜಿಲ್ಲೆನ ಯಾವ ರೀತಿ ಮನವಿ ಕೊಟ್ಟಿದ್ದೀರಾ, ಏನು ಬದಲಾವಣೆ ಆಗಬೇಕು ಸರ್? ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರಿಡಬೇಕು ಅಂತೇಳಿ ಶಿವಕುಮಾರ್ ಅವರು, ನಾನು ಮತ್ತು ಜಿಲ್ಲೆಯ ಎಲ್ಲ ಮುಖಂಡರು ಮನವಿ ಕೊಟ್ಟಿದ್ದೇವೆ. ಇದರಲ್ಲಿ ಯಾವ ರಾಜಕಾರಣವೂ ಇಲ್ಲ ಸರ್. ಈಗ ಹೆಸರು ಬದಲಾವಣೆ ಯಾಕೆ ಆಗ್ಬೇಕು ಸರ್? ಇಷ್ಟು ದಿನ ಇರಲಿಲ್ಲ, ಇವಾಗ ಏನಕ್ಕೆ ರಾಮನಗರವನ್ನು ಹೆಸರು ಬದಲಾವಣೆ ಮಾಡ್ಬೇಕಂತಾರೆ? ಈಗ ಬಳ್ಳಾರಿಗೆ ವಿಜಯನಗರ ಅಂತ ಮಾಡಿದ್ರಲ್ಲ, ಅದು ಜಿಲ್ಲೆ ಡಿವೈಡ್ ಆದಾಗ ಮಾಡಿದ್ದಂತೆ ಅಲ್ಲ. ಇಲ್ಲಿ ಈಗ ಗುಲ್ಬರ್ಗಾಗೆ ಕಲಬುರ್ಗಿ ಅಂತ ಮಾಡಿದ್ರು. ಈ ರೀತಿ ಅವಾಗವಾಗ ಮಾಡ್ತಾ ಇರ್ತಾರೆ. ಇಲ್ಲೇನಂದರೆ ಕಾರಣ, ಹಿಂದೆ ದೊಡ್ಡ ಜಿಲ್ಲೆ ಆಗಿತ್ತು ಬೆಂಗಳೂರು ಜಿಲ್ಲೆ. ರಾಮಕೃಷ್ಣ ಹೆಗ್ಡೆ ಅವ್ರ ಕಾಲದಲ್ಲಿ ಅರ್ಬನ್ನು ರೂರಲ್ ಅಂತ ಮಾಡಿದ್ರು. ರೂರಲ್ಲಲ್ಲಿ ಮತ್ತೆ ಇವರು ಕುಮಾರಸ್ವಾಮಿ ಅವರು ಸಿ ಎಮ್ ಆಗಿದ್ದಾಗ ರೂರಲ್ ಜಿಲ್ಲೆನ ಡಿವೈಡ್ ಮಾಡಿ ಗ್ರಾಮಾಂತರ 4 ತಾಲೂಕು, ಇನ್ನೊಂದು 4 ತಾಲೂಕು ರಾಮನಗರ ಜಿಲ್ಲೆ ಅಂತ ಮಾಡಿದ್ರು. ಇದೆಲ್ಲ ಕೂಡ ಹಿಂದೆ ಬೆಂಗಳೂರು ಜಿಲ್ಲೆನಲ್ಲೇ ಇತ್ತು. ಅಂದರೆ ಈಗ ಕುಮಾರಸ್ವಾಮಿ ಅವರಿಗೆ ಟಕ್ಕರ್ ಕೊಡಲಿಕ್ಕೆ ಈ ರೀತಿ ಮಾಡ್ತಾ ಇದ್ದೀರಾ ಸರ್? ಈಗ ನಾವೆಲ್ಲ ಬೆಂಗಳೂರು ಜಿಲ್ಲೆ, ಅದಕ್ಕೆ ರಾಮನಗರ ಅಂತಿತ್ತಲ್ಲ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಒಂದು ಸೆಂಟಿಮೆಂಟ್ ಅಷ್ಟೇ. ಯಾರಿಗೂ ಟಕ್ಕರ್ ಕೊಡೋ ವಿಚಾರನೂ ಇಲ್ಲ, ರಾಜಕೀಯನೇ ಇಲ್ಲ ಇದರಲ್ಲಿ. ಹಿಂದೆ ಬೆಂಗಳೂರು ಜಿಲ್ಲೆನಲ್ಲೇ ಇತ್ತಲ್ಲ, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಅಷ್ಟೇ. ಅದರಲ್ಲಿ ಯಾವ ರಾಜಕೀಯನೂ ಇಲ್ಲ ಸರ್. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡೋದ್ರಿಂದ ಹೆಚ್ಚಿನ ಅಭಿವೃದ್ಧಿ ಏನಾದರೂ ಆಗುತ್ತಾ ಅಂತ ರಾಮನಗರ ಭಾಗಕ್ಕೆ, ಕನಕಪುರ, ಚನ್ನಪಟ್ಟಣಲೆಲ್ಲ? ಹೆಸರು ಬದಲಾವಣೆ ತಕ್ಷಣ ಅಭಿವೃದ್ಧಿ ಆಗುತ್ತಾ? ಖಂಡಿತ ಆಗಲ್ಲ.
ಯಾವ ರೀತಿ ಹಿಂದೆ ರಾಮನಗರ ಜಿಲ್ಲೆಯಲ್ಲಿ ಏನು ಅಭಿವೃದ್ಧಿ ಆಗ್ತಿತ್ತೋ ಅದೇ ಅಭಿವೃದ್ಧಿ ಕೆಲಸಗಳು ಈಗಲೂ ಕೂಡ ಮುಂದುವರಿಯುತ್ತೆ. ಜಿಲ್ಲೆ ಹೆಸರು ಬದಲಾವಣೆ ಆದ ತಕ್ಷಣ ಅಲ್ಲೇನು ಜಮೀನು ಬೆಲೆ 4 ಪಟ್ಟಾಗಲ್ಲ ಅಥವಾ ಇನ್ಯಾವುದಾದ್ರೂ ಇದ್ದಕ್ಕಿದ್ದಂಗೆ ರಾಜಕೀಯ ಬದಲಾವಣೆಗಳು ಏನಾಗೋದಿಲ್ಲ. ಸೆಂಟಿಮೆಂಟ್ ಮೇಲೆ ಇದು ಹೆಸರು ಬದಲಾವಣೆ ಆಗಿದೆ ಅಷ್ಟೇ. ಸರ್, ಅಂದರೆ ಡಿ ಕೆ ಶಿವಕುಮಾರ್ ಅವರ ಸಹೋದರರ ರಾಜಕೀಯ ಹಿತಾಸಕ್ತಿಗಾಗಿ ಈ ಒಂದು ಹೆಸರು ಬದಲಾವಣೆ ಆಗ್ತಾ ಇದೆ ಅಂತಕ್ಕಂಥ ಚರ್ಚೆಗಳಿವೆ. ವಿಪಕ್ಷದವರು ಟೀಕೆ ಮಾಡ್ತಾರೆ, ವಿಪಕ್ಷದವರು ಈ ಥರ ಹೇಳ್ತಾರೆ ಅಷ್ಟೇ, ಅವ್ರ ಮಾತಲ್ಲಿ ಹುರುಳಿಲ್ಲ. ಸರ್, ಯಾವಾಗ ಹೆಸರು ಬದಲಾವಣೆ ಆಗ್ಬೋದು ಸರ್? ಇದು ನೋಟಿಫಿಕೇಷನ್ ಆಗಬೇಕು, ಪಬ್ಲಿಕ್ ನೋಟಿಫಿಕೇಷನ್ನು, ಆಮೇಲೆ ಕ್ಯಾಬಿನೆಟ್ ಬರುತ್ತೆ. ಒಂದೊಂದು ತಿಂಗಳಾಗುತ್ತೆ. ಇದಿಷ್ಟು ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಸಂಜಯ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.